ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎರಡೂ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಇದಕ್ಕೆ ಹೈಯರ್ ಮಾಡ್ತಿರೋದು. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಹೆಂಗೆ ಅಪ್ಲೈ ಮಾಡೋದು ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಮತ್ತು ಏನೇನು ರಿಕ್ವೈರ್ಮೆಂಟ್ ಅಂತ. ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಕಂಪ್ನಿದು ಜಾಬ್ ಅಪ್ಡೇಟ್ ಬಗ್ಗೆ ತಿಳ್ಕೊಳ್ಳೋಣ, ಏನೇನು ರಿಕ್ವೈರ್ಮೆಂಟ್ ಅಂತ ಎಲ್ಲ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಬಿನಾನ್ಸ್ ಅಂತ. ಇವರು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲು ಹಿಂದಿ ಆ್ಯಂಡ್ ಇಂಗ್ಲೀಷ್ ಅಂದರೆ ಈ ಎರಡು ರೋಲ್ಗೂ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಲೊಕೇಶನ್ಗೆ ಹೈಯರ್ ಮಾಡ್ತಿರೋದು. ಈ ಕಂಪ್ನಿ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ. ಕಂಪ್ನಿ ಏನಂತ ಅಂದರೆ ಲೀಡಿಂಗ್ ಗ್ಲೋಬಲ್ ಬ್ಲಾಕ್ ಚೈನ್ ಎಕೋಸಿಸ್ಟಮ್ ಬಿಹೈಂಡ್ ದ ವರ್ಲ್ಡ್ ಲಾರ್ಜೆಸ್ಟ್ ಕ್ರಿಪ್ಟೋ ಕರೆನ್ಸಿ ಎಕ್ಸ್ಚೇಂಜ್ ಬೈ ಟ್ರೇಡಿಂಗ್ ವ್ಯಾಲ್ಯೂಮ್ ಆ್ಯಂಡ್ ರಿಜಿಸ್ಟರ್ಡ್ ಯೂಸರ್. ಅಂದರೆ ಇದು ಕ್ರಿಪ್ಟೋ ಕರೆನ್ಸಿ ಮತ್ತು ಟ್ರೇಡಿಂಗ್ ಕಂಪ್ನಿ ಅವ್ರದ್ದು. ಬಿನಾನ್ಸ್ ಅನ್ನೋದು ಒಂದು ಸಿಂಗಾಪುರ್ ಬ್ಯಾಂಕಾಕ್ದು ಕಂಪ್ನಿ. ಆ್ಯಕ್ಚುಲಿ ಇದು ಒಳ್ಳೆ ಆಲ್ಮೋಸ್ಟ್ ಒಂದು ಸ್ಟಾರ್ಟಪಿಂದ ಮಿಡ್ ರೇಂಜ್ ಒಂದು 500 ಮೆಂಬರ್ಸ್ ಯೂಸರ್ ಇದ್ದಾರೆ ಇವರಲ್ಲಿ. ಸೊ ಇವ್ರು ಕ್ರಿಪ್ಟೋ ಕರೆನ್ಸಿ ಅವ್ರನ್ನ ಯೂಸ್ ಮಾಡ್ತಾರೆ. ಇವರಲ್ಲಿ ಕಸ್ಟಮರ್ ಸರ್ವಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಅಸ್ ಅಂತ ಹೇಳಿದ್ದಾರೆ. ಏಕೆಂದರೆ ಈಗ ಏನಾರ ಕಸ್ಟಮರ್ ಕಾಲ್ ಮಾಡಿದ್ರೆ ಫಸ್ಟ್ ಕಾಲ್ ಮಾಡೋದೇ ಕಸ್ಟಮರ್ ಸರ್ವಿಸ್ಗಲ್ವ. ಸೊ ಅದಕ್ಕೇ ಇವರು ಆ ರೋಲ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಏನಂದರೆ ವಿ ಹೋಪ್ ಕ್ರಿಯೇಟ್ ಎ ಪ್ಲಾಟ್ಫಾರ್ಮ್ ವೇರ್ ಅವರ್ ಯೂಸರ್ಸ್ ಆರ್ ವೆಲ್ ಸಪೋರ್ಟೆಡ್ ವಿತ್ ಎಕ್ಸಲೆಂಟ್ ಕ್ವಾಲಿಟಿ, ಫಾಸ್ಟ್ ರೆಸ್ಪಾನ್ಸ್ ಟೈಮ್ ಆ್ಯಂಡ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಅಂತೆ. ಅಂದರೆ ಇವ್ರದ್ದೊಂದು ಪ್ಲ್ಯಾಟ್ಫಾರ್ಮ್ ಇದೆ. ಅವ್ರಿಗೆ ಯೂಸರ್ಗೆ ಏನೇ ಇಶ್ಯೂಸ್ ಬಂದರೂ ಬೇಗ ರಿಸಾಲ್ವ್ ಮಾಡಿ ಕೊಡಬೇಕು ಅಂತ ಅವರೇ. ಮತ್ತು ಟಿಕೆಟಿಂಗ್ ಟೂಲ್ ಇಂದ ಬರುತ್ತಂತೆ ಏನೇ ಇಶ್ಯೂಸ್ ಬಂದ್ರೂ. ಮತ್ತು ಏನೋ ಅಂಡ್ ಚಾಟ್ ಆ್ಯಂಡ್ ವಿಲ್ ನಾಟ್ ಇನ್ಕ್ಲೂಡ್ ಬಟ್ ನಾಟ್ ಲಿಮಿಟೆಡ್ ಟು ಕಸ್ಟಮರ್ ಕ್ವೇರೀಸ್, ಕಂಪ್ಲೇಂಟ್ ಆ್ಯಂಡ್ ಐಡೆಂಟಿಫಿಕೇಶನ್. ಅಂದರೆ ಕಾಲು ಅಥವಾ ಇಮೇಲ್ ಅಂತ ಬಂದಿರುತ್ತೆ, ಬಟ್ ಯಾವ್ದಾದ್ರು ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಅಷ್ಟೇ. ಸಪೋರ್ಟ್ ವಿಲ್ ಬಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ. ದಟ್ಸ್ ವೈ ವಿ ಆರ್ ಲುಕಿಂಗ್ ಫಾರ್ ಕ್ಯಾಂಡಿಡೇಟ್ ವಿತ್ ಅ ಪ್ರೊಫಿಷಿಯನ್ಸಿ ಇನ್ ದ ಬೋತ್ ಲ್ಯಾಂಗ್ವೇಜ್. ಅಂದರೆ ಇಂಗ್ಲೀಷ್ ಮತ್ತು ಹಿಂದಿ ಬರೋರು ಇಬ್ಬರೂ ನೋಡ್ತಾ ಇದ್ದಾರಂತೆ ಈಗ ಇದಕ್ಕೆ. ಯಾಕೆಂದರೆ ಇವರು ಔಟ್ ಆಫ್ ಕಂಟ್ರಿಲೂ ಯೂಸರ್ಸ್ ಇದ್ದಾರೆ ಮತ್ತು ಇಂಡಿಯಾದಲ್ಲೂ ಯೂಸರ್ಸ್ ಇದ್ದಾರೆ. ಸೊ ಅದಕ್ಕೆ ಇಂಗ್ಲೀಷ್ ಮತ್ತು ಹಿಂದಿ ಎರಡು ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಸ್ವಲ್ಪ ಲಿಸ್ಟ್ ಮಾಡಿದ್ದಾರೆ, ಅದೇನು ಅಂತ ನೋಡೋಣ. ಹ್ಯಾಂಡಲ್ ಹೈ ಅಮೌಂಟ್ ಆಫ್ ಲೈವ್ ಚಾಟ್ ಆ್ಯಂಡ್ ಫೋನ್ ಕಾಲ್ಸ್. ಅಂದರೆ ಲೈವ್ ಚಾಟ್ಸು ಅಂದರೆ ಈಗ ಒಂದು ಆ್ಯಪ್, ಈಗ ಅದಕ್ಕೆ ಏನಾರ ಇಶ್ಯೂಸ್ ಬರ್ತಾಯಿದೆ. ಈಗ ಯೂಟ್ಯೂಬಲ್ಲಿ ಲೈವ್ ಹೋಗ್ತೀವಲ್ಲ, ಅಲ್ಲೆಲ್ಲ ಚಾಟ್ ಬರ್ತಿರುತ್ತೆ, ಚಾಟ್ ಮಾಡ್ತಿರ್ತಾರಲ್ಲ, ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡಬೇಕು. ಅದೇ ಥರ ಇವ್ರದ್ದೊಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ, ಅಲ್ಲಿ ಲೈವ್ ಚಾಟ್ಗಳು ಬರ್ತಾ ಇರುತ್ತೆ. ಈಗ ಟ್ರೇಡಿಂಗ್ ಮಾಡಬೇಕಾದ್ರೆ ಏನಾದ್ರು ಇಶ್ಯೂಸ್ ಬಂತು ಅಂತ ಅಂದರೆ ಅದೆಲ್ಲ ಇವರು ನಾವು ಫೋನ್ ಕಾಲ್ಸು ಮತ್ತು ಚಾಟಲ್ಲಿ ನಾವು ರಿಸಾಲ್ವ್ ಮಾಡಿಕೊಡ್ಬೇಕು ಇಶ್ಯೂಗೆ ಅಂತ ಹೇಳ್ತಿದ್ದಾರೆ. ಮತ್ತು ಐಡೆಂಟಿಫೈ ಆ್ಯಂಡ್ ಎವ್ಯಾಲ್ಯೂಯೇಟ್ ಕಸ್ಟಮರ್ ನೀಡ್ ಟು ಡೆಲಿವರ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ಅವ್ರದ್ದು ಏನು ನೀಡ್ ಇದೆ ಮತ್ತು ಏನು ಇಶ್ಯೂ ಆಗ್ತಿದೆ ಅದನ್ನೆಲ್ಲ ನೋಡಿ ನಾವು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತವ್ರೆ. ಮತ್ತು ಪ್ರೊವೈಡ್ ಅಕ್ಯುರೇಟ್ ವ್ಯಾಲಿಡ್ ಆ್ಯಂಡ್ ಕಂಪ್ರೆಸಿವ್ ಇನ್ಫಾರ್ಮೇಷನ್. ಅಂದರೆ ವ್ಯಾಲಿಡ್ ಏನೇನೋ ನಮ್ಗೆ ಗೊತ್ತಿರೋದು, ಅಂದರೆ ಈಗ ಅರ್ಧ ಗೊತ್ತಿರೋದು ಇನ್ಫಾರ್ಮೇಷನ್ ಕೊಡೋಕೆ ಹೋಗಬಾರ್ದು. ಟ್ರೇಡಿಂಗಲ್ಲಿ ಕಂಪ್ಲೀಟಾಗಿ ಗೊತ್ತಿರೋ ಅಷ್ಟೇ ನಾವು ಯೂಸರ್ಗೆ ಅಸಿಸ್ಟ್ ಮಾಡಬೇಕು ಅಂತ ಹೇಳ್ತವ್ರೆ. ಮತ್ತು ಮ್ಯಾನೇಜ್ ಕಂಪ್ಲೇಂಟ್ ಆ್ಯಂಡ್ ಪ್ರೊವೈಡ್ ಪ್ರಾಪರ್ ಸೊಲ್ಯೂಷನ್ ಆ್ಯಂಡ್ ಆಪ್ಷನ್ ವಿತಿನ್ ದ ಟೈಮ್ ಲಿಮಿಟ್, ಫಾಲೋ ಅಪ್ ಟು ಸೆಕ್ಯೂರ್ ರೆಸೊಲ್ಯೂಷನ್. ಅಂದರೆ ವಿತಿನ್ ಟೈಮ್ ಲಿಮಿಟಲ್ಲಿ ನಮಗೆ ಅವ್ರಿಗೆ ಪ್ರಾಪರ್ ಸೊಲ್ಯೂಷನ್ ಕೊಡಬೇಕಂತೆ ಅವ್ರಿಗೇನು ಇಶ್ಯೂಸ್ ಬಂದ್ರೂ. ಮತ್ತು ನಮಗೆ ಗೊತ್ತಾಗಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಎಸ್ಕಿಲೇಟ್ ಮಾಡಿ ನಮಗೆ ಸೊಲ್ಯೂಷನ್ನ ತಿಳ್ಕೊಂಡು ಕಸ್ಟಮರ್ಗೆ ಕೊಡಬೇಕು ಅಂತ ಹೇಳ್ತವ್ರೆ. ಮತ್ತು ಗೋ ದ ಎಕ್ಸ್ಟ್ರಾ ಮೈಲ್ ಟು ಎಂಗೇಜ್ ಕಸ್ಟಮರ್ ಅಂತ ಅಂದರೆ ಸ್ವಲ್ಪ ಪೊಲೈಟಾಗಿ ನೈಸ್ ಫ್ರೆಂಡ್ಲಿಯಾಗಿ ಮಾತಾಡಬೇಕು ಕಸ್ಟಮರ್ಸ್ ಜೊತೆ ಅಂತ ಹೇಳ್ತವ್ರೆ. ಫಾಲೋ ಅಪ್ ಕಮ್ಯುನಿಕೇಷನ್ ಪ್ರೊಸೀಜರ್, ಗೈಡ್ಲೈನ್ಸ್ ಆ್ಯಂಡ್ ಪಾಲಿಸಿ. ಅಂದರೆ ಇವ್ರದ್ದೇ ಒಂದು ಕಮ್ಯುನಿಕೇಷನ್ದು ಯಾವ ಥರ ಮಾತಾಡಬೇಕು ಕಸ್ಟಮರ್ಸ್ ಜೊತೆ ಅಂತ ಇರುತ್ತೆ. ಸೊ ನಾವು ಅದೇ ಥರ ಫಾಲೋ ಮಾಡಬೇಕು ಅಂತ ಹೇಳೋರೆ. ಇನ್ನು ರಿಕ್ವೈರ್ಮೆಂಟ್ ಏನೇನು ಸ್ಕಿಲ್ಸ್ ಬೇಕು ಅಂತ ಅಂದರೆ ಸ್ಟ್ರಾಂಗ್ ಎಬಿಲಿಟಿ ಇನ್ ಯೂಸಿಂಗ್ IT ಫಾರ್ ಪ್ರೊಫೆಷ್ನಲ್ ಯೂಸ್ ಆ್ಯಂಡ್ ಕ್ಯಾನ್ ಹ್ಯಾಂಡಲ್ ಸಮ್ ವಾಟ್ ಟೆಕ್ನಿಕಲ್ ಕ್ವೆರೀಸ್ ಫ್ರಮ್ ಕಸ್ಟಮರ್. ಅಂದರೆ ಟೆಕ್ನಿಕಲ್ ಕ್ವೆರೀಸ್ ಏನಾರು ಇದ್ದರೆ ನಾವು ಅದಕ್ಕೆ ಆನ್ಸರ್ ಮಾಡೋಷ್ಟು ಸ್ವಲ್ಪ ನಾಲೆಜ್ ಇರಬೇಕು ಅಂತ ಹೇಳೋರೆ. ಎಕ್ಸೆಪ್ಷನಲ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಗುಡ್ ಲಿಸ್ನರ್. ಅಂದರೆ ಚೆನ್ನಾಗಿ ಆಗಿರಬೇಕು ಮತ್ತು ಚೆನ್ನಾಗಿ ಬರೆಯೋಕ್ಕೂ ಬರಬೇಕು. ಅಂದರೆ ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕು ಮತ್ತು ಸೆಂಟೆನ್ಸ್ ಫಾರ್ಮ್ ಎಲ್ಲ ಚೆನ್ನಾಗಿ ಬರಬೇಕು ಅಂತ ಹೇಳೋರೆ. ಮತ್ತು ಎಬಿಲಿಟಿ ಟು ಮಲ್ಟಿ ಟಾಸ್ಕ್, ಪ್ರಿಯೋರಿಟೈಸ್ ಆ್ಯಂಡ್ ಕಂಟ್ರೋಲ್ ಟೈಮ್ ಎಫೆಕ್ಟಿವ್ಲಿ. ಅಂದರೆ ಮಲ್ಟಿ ಟಾಸ್ಕರ್ ಆಗಿರಬೇಕಂದ್ರೆ ಮತ್ತು ವರ್ಕ್ ಅಂಡರ್ ಪ್ರೆಷರಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳ್ತವ್ರೆ. ನಾಲೆಡ್ಜ್ ಆಫ್ ಕ್ರಿಪ್ಟೋ ಕರೆನ್ಸಿ ಇಸ್ ಎ ಬಿಗ್ ಪ್ಲಸ್. ಮ್ಯಾಂಡೇಟರಿ ಇಲ್ಲ, ಬಟ್ ನಾಲೆಡ್ಜ್ ಇದ್ದರೆ ಪ್ಲಸ್ ಅಂತ ಹೇಳೋರೆ. multilingual capabilities, willing to work in a weekend and irregular hours which will include night shift.
ಅಂದರೆ ನೈಟ್ ಶಿಫ್ಟು ಮತ್ತು ವೀಕೆಂಡ್ಸಲ್ಲೆಲ್ಲ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ವೀಕೆಂಡ್ಸಲ್ಲಿ ವರ್ಕ್ ಮಾಡಿದ್ರೆ ಬೇರೆ ದಿನ ಆಫ್ ಕೊಡ್ತಾರೆ. ಸೊ ಅದಕ್ಕೆ ರೆಡಿ ಇದ್ದರೆ ಸಾಕು ಅಂತ ಹೇಳೋರೆ. ಇನ್ನು ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಆರ್ ರಿಕ್ವೈರ್ಡ್ ಟು ಬಿ ಏಬಲ್ ಟು ಎಫೆಕ್ಟಿವ್ಲಿ ಕೋಆರ್ಡಿನೇಟ್ ವಿತ್ ಓವರ್ಸಿ ಪಾರ್ಟ್ನರ್, ಸ್ಟೇಕ್ ಹೋಲ್ಡರ್ ಆ್ಯಂಡ್ ಕಸ್ಟಮರ್. ಹಿಂಗಾಗದೆ ಹೇಳ್ತಂಗೆ ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲೂ ಫ್ಲೂಯೆನ್ಸಿ ಇಡಬೇಕು ಅಂತ ಹೇಳ್ತವ್ರೆ. ಇನ್ನು ಯಾಕೆ ಕಂಪ್ನಿಗೆ ಜಾಯ್ನ್ ಆದರೆ ಏನೇನು ಬೆನಿಫಿಟ್ಸ್ ಅಂದರೆ ಶೇಪ್ ದ ಫ್ಯೂಚರ್ ವಿತ್ ಅ ವರ್ಲ್ಡ್ ಲೀಡಿಂಗ್ ಬ್ಲಾಕ್ ಚೈನ್ ಎಕೋಸಿಸ್ಟಮ್, ಮತ್ತು ಟ್ಯಾಕಲ್ ಯುನೀಕ್ ಫಾಸ್ಟ್ ಫೇಸ್ಡ್ ಪ್ರಾಜೆಕ್ಟ್ ವಿತ್ ಆಟೋನಮಿ ಅಂದರೆ ಒಂದು ಇಲ್ಲಿ ಸ್ಟಾರ್ಟಪ್ಪಲ್ಲಿ ಏನು ಅಂದರೆ A to Z ಒಬ್ಬರೇ ಮಾಡಬೇಕು. ಸೊ ಫುಲ್ಲು ನಾಲೆಡ್ಜ್ ಬರುತ್ತೆ ಇಲ್ಲಿ. ಮತ್ತು ಇವರು ವರ್ಕ್ ಫ್ರಮ್ ಹೋಮ್ ಅರೇಂಜ್ಮೆಂಟ್ ಮೇ ಬಿ ವೇರಿ ಡಿಪೆಂಡಿಂಗ್ ಆನ್ ದ ವರ್ಕ್ ನೇಚರ್ ಆಫ್ ದ ಬಿಸ್ನೆಸ್ ಟೀಮು. ಕಾಂಪಿಟೇಟಿವ್ ಸ್ಯಾಲ್ರಿ ಕೊಡ್ತಾರಂತೆ. ಆಮೇಲೆ ಫುಲ್ಲು ವರ್ಕ್ ಫ್ರಮ್ ಹೋಮ್ಗೆ ಏನೇನು ಬೇಕೋ ಅದೆಲ್ಲ ಕೊಡ್ತಾರಂತೆ. By submitting a job application, you confirm that you have read the agree to our candidate privacy notice ಅಂತ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿ ಇವಾಗ ಜಾಬ್ಗೆ ಅಪ್ಲೈ ಮಾಡೋಣ. ಬನ್ನಿ ಹಿಂಗೆ ಅಪ್ಲೈ ಮಾಡೋದು ಅಂತ. ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಇದು ಬಿನಾನ್ಸ್ ನೋಡಿ, ಇದು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಹಿಂದಿ ಆ್ಯಂಡ್ ಇಂಗ್ಲೀಷು. ಹಿಂದಿ ಬಂದ್ರೂ ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಸೊ ವಿಚ್ ಲೊಕೇಶನ್ ಆರ್ ಅಪ್ಲೈಯಿಂಗ್ ಫಾರ್ ಅಂತ ಕೇಳ್ತಿದ್ದಾರೆ. ನಾನು ಇಂಡಿಯಾ ಬೆಂಗಳೂರು ಅಂತ ಹಾಕೋಣ. ಇಲ್ಲಿ ಫುಲ್ ನೇಮ್ ಹಾಕಬೇಕು ಮತ್ತು ನಮ್ಮದು ಇಮೇಲ್ ಅಡ್ರೆಸ್ಸು, ಫೋನ್ ನಂಬರು, ನಮ್ಮ ಇಲ್ಲಿ ರೆಸ್ಯೂಮನ್ನ ಅಟ್ಯಾಚ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟು ಇಲ್ಲಿ ಕರೆಂಟ್ ಲೊಕೇಶನ್ನು, ಕರೆಂಟ್ ಕಂಪ್ನಿ ಅಂದರೆ ನೀವೇನೇ ಫ್ರೆಷರ್ಸ್ ಆಗಿದೆ ಸ್ಕಿಪ್ ಮಾಡ್ಕೊಳ್ಳಿ. ಮ್ಯಾಂಡೇಟರಿ ಏನಿಲ್ಲ. ಲಿಂಕ್ಡ್ಇನ್ URL ಅಷ್ಟೇ, ಮ್ಯಾಂಡೇಟರಿ ಏನಿಲ್ಲ. ಇದ್ದರೆ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ವೇರ್ ಯು ಕರೆಂಟ್ಲಿ ಲೀವ್ ಅಂತ ಕೇಳ್ತಿದ್ದಾರೆ. ಸೊ ಇದು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ವಾಟ್ ಈಸ್ ಯುವರ್ ನ್ಯಾಷನಾಲಿಟಿ ಅಂತ ಕೇಳ್ತಿದ್ದಾರೆ. ಅದು ಇಂಡಿಯಾ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡ್ರಾಪ್ ಡೌನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಯಾನ್ ಐ ಅಕ್ಸೆಪ್ಟ್ ವರ್ಕಿಂಗ್ ಇನ್ ಮಂತ್ಲಿ ರೊಟೇಟೆಡ್ ಶಿಫ್ಟ್ ಅಂತ ಕೇಳ್ತಿದ್ದಾರೆ. ನೈಟ್ ಶಿಫ್ಟ್ ಮಾಡೋಕ್ಕೆ ಓಕೆನಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ಯಾವ್ಯಾವ ಲ್ಯಾಂಗ್ವೇಜ್ ಗೊತ್ತು ಅಂತ ಕೇಳ್ತಿದ್ದಾರೆ. ಅಂದರೆ ನಿಮ್ಮದು ಮದರ್ ಟಂಗ್ ಯಾವುದು ಮತ್ತು ಬೇಸಿಕಾಗಿ ಯಾರು ಮಾತಾಡ್ತೀರಾ ಅಂತ. ಫಸ್ಟ್ ಇಲ್ಲಿ ಇಂಗ್ಲೀಷ್ನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಕೆಂಡ್ ಇಲ್ಲಿ ಹಿಂದಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಯಾಕಂದರೆ ಕನ್ನಡ ಇಲ್ಲ ಅದಕ್ಕೆ. ಇಲ್ಲಿ ಥರ್ಡ್ ಲ್ಯಾಂಗ್ವೇಜು ಇದೆ, ಮ್ಯಾಂಡೇಟರಿ ಇಲ್ಲ. ಕನ್ನಡ ಇದ್ದರೆ ನೋಡೋಣ. ಕನ್ನಡ ಇಲ್ಲ, ಸ್ಕಿಪ್ ಮಾಡ್ಕೊಳ್ಳಿ, ಅದೇನು ಮ್ಯಾಂಡೇಟರಿ ಅಲ್ಲ. ಮತ್ತು ಏನಾದರೂ ಅಡಿಷ್ನಲ್ ಇನ್ಫಾರ್ಮೇಷನ್ ಇದೆಯಾ ಅಂತ ಕೇಳ್ತಿದ್ದಾರೆ. ಏನೂ ಇಲ್ಲ ಅಂದರೆ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಇದು ಅಪ್ಲಿಕೇಶನ್ ಸಬ್ಮಿಟೆಡ್ ಅಂತ ಬಂದಿದೆ. ಸೊ ಇದು ನಿಮಗೆ ಮೇಲ್ಗೂ ಮೆಸೇಜ್ ಬಂದಿರುತ್ತೆ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡ ಓಕೆ, ಹಿಂದಿ ಮತ್ತು ಇಂಗ್ಲೀಷ್ ಇದ್ರೂ ಓಕೆ ಅಂತಿದ್ದಾರೆ. ಸೊ ಎಲ್ಲರೂ ಅಪ್ಲೈ ಮಾಡಿ, ಇಂಟ್ರೆಸ್ಟ್ ಇರೋರು ಮತ್ತು ನೀಡಿರೋರಿಗೂ ಶೇರ್ ಮಾಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವಾಗ ಇನ್ನೊಂದು ಕಂಪ್ನಿ ಏರ್ ಬ್ಲಾಕ್ ಅಂತ, ಇವ್ರನ್ನ ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ ಕೈಯಾರು ಮಾಡ್ತಿದ್ದಾರೆ. ಇದರಲ್ಲಿ ಏನು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಬರೋಣ. ಇದು ಏರ್ ಬ್ಲಾಕ್ ಅನ್ನೋದು ಏನು ಅಂದರೆ ಲಾರ್ಜೆಸ್ಟ್ ಆನ್ಲೈನ್ ಸ್ಕಿಲ್ಲಿಂಗ್ ಅಕಾಡೆಮಿ ಆ್ಯಂಡ್ ಒನ್ ಆಫ್ ದ ಲೀಡಿಂಗ್ ಟೆಕ್ ಕಂಪ್ನೀಸ್, ಅಂದರೆ ಎಜುಕೇಷ್ನಲ್ ಟೆಕ್ ಪ್ಲ್ಯಾಟ್ಫಾರ್ಮ್ ಇದು ಏರ್ ಬ್ಲಾಕ್ ಅನ್ನೋದು. ಇದು ಆಲ್ ಓವರ್ 200+ ಸಿಟೀಸಲ್ಲಿ ಆಪ್ರೇಟ್ ಆಗ್ತಿದೆ ಅಂತೆ. 35,000 ಸ್ಟೂಡೆಂಟ್ ಇದ್ದಾರಂತೆ ಇದು ಆಲ್ರೆಡಿ ಎನ್ರೋಲ್ ಆಗಿರೋರು. ಸೊ ಇವರು ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ ಕೈಯಾರು ಮಾಡ್ತಿದ್ದಾರೆ. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಈ ಜಾಬಲ್ಲಿ ಏನು ರೋಲ್ ಅಂತ ಅಂದರೆ ನಾವು ಅಂದರೆ ಡೇ ಟು ಡೇ ಏನು ಮಾಡಬೇಕು ಅಂದರೆ ಏನು ಅಂದರೆ ಲೀಡ್ ಕ್ವಾಲಿಫಿಕೇಷನ್, ಆ್ಯಕ್ಟಿವ್ಲಿ ಎಂಗೇಜ್ ವಿತ್ ದ ಪ್ರಾಸ್ಪೆಕ್ಟಿವ್ ಸ್ಟೂಡೆಂಟ್ ಟು ಜನರೇಟ್ ಲೀಡ್, ಅಸೆಸ್ ಆ್ಯಂಡ್ ಕ್ವಾಲಿಫೈಡ್ ಲೀಡ್ಸ್ ಬೇಸ್ಡ್ ಆನ್ ದರ್ ಇಂಟ್ರೆಸ್ಟ್ ಆ್ಯಂಡ್ ಫಿಸ್ಟ್ ಫಾರ್ ಏರ್ ಬ್ಲಾಕ್ ಕೋರ್ಸ್. ಅಂದರೆ ಸ್ಟೂಡೆಂಟ್ಸ್ ಜೊತೆ ಮಾತಾಡಬೇಕು. ಅಂದರೆ ಅವ್ರದ್ದು ನೀಡ್ ಏನಿದೆ, ಅವ್ರದ್ದು ಯಾವ ಜಾಬ್ಗೆ ಯಾವ ಸ್ಕಿಲ್ ಸೆಟ್ಗೆ ನೋಡ್ತಿದ್ದಾರೆ ಅದೆಲ್ಲ ಅಸಿಸ್ಟ್ ಮಾಡಿ ಅವ್ರಿಗೆ ನಮ್ಮದು ಕೋರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಈ ಥರ ಇದೆ ನೋಡಿ, ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ ಅಂತ ಹೇಳಬೇಕು. ಮತ್ತು ಎಕ್ಸ್ಟಾಬ್ಲಿಷ್ ಆ್ಯಂಡ್ ಮೇಂಟೈನ್ ಮೀನಿಂಗ್ಫುಲ್ ರಿಲೇಷನ್ಶಿಪ್ ವಿತ್ ದ ಪ್ರಸ್ಪೆಕ್ಟಿವ್ ಸ್ಟೂಡೆಂಟ್ ಬೈ ಆಫರಿಂಗ್ ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಆ್ಯಂಡ್ ಕೋರ್ಸ್ ಡೀಟೇಲ್, ಬೆನಿಫಿಟ್ಸ್ ಆ್ಯಂಡ್ ಕೆರಿಯರ್ ಆಪರ್ಚುನಿಟಿ. ಅಂದರೆ ಇವರು ಅಂದರೆ ಕೋರ್ಸಿಗೆ ಜಾಯ್ನ್ ಆದರೆ ಇವರು ಅಂದರೆ ಪ್ಲೇಸ್ಮೆಂಟ್ ಕೂಡ ಮಾಡಿಸ್ಕೊಡ್ತಿದ್ದಾರೆ. ಸೊ ಆ ಥರ ಅವ್ರದ್ದು ಏನೇನು ಪ್ರಾಡಕ್ಟದು ಇದಿದೆ ಅಂದರೆ ಬೆನಿಫಿಟ್ಸ್ ಇದೆ, ಏನೇನು ಪ್ರಾಡಕ್ಟ್ಸ್ ಇದೆ, ಏನೇನು ಕೋರ್ಸ್ ಇದೆ ಅದನ್ನೆಲ್ಲ ಸ್ಟೂಡೆಂಟ್ಸ್ ಕೇಳಿ ಒಳ್ಳೆ ಇನ್ಫಾರ್ಮೇಷನ್ ಕೊಡಬೇಕು ಸ್ಟೂಡೆಂಟ್ಸ್ಗಳಿಗೆ. ಈ ಥರ ಇದೆ ನೋಡಿ, ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ, ಮತ್ತು ನಮ್ಮ ಕಡೆಯಿಂದ ಏನು ಬೆನಿಫಿಟ್ಸ್ ಇದೆ, ಮತ್ತು 1-to-1 ಕಾಲ್ಸ್ ಇದೆ, ಆ ಥರ ಅಂತ ಎಲ್ಲ ನಮ್ಮದು ಏನೇನು ಪ್ರಾಡಕ್ಟ್ ಎಲ್ಲ ಅವ್ರಿಗೆ ಚೆನ್ನಾಗಿ ಅರ್ಥ ಆಗೋಂಗೆ ಹೇಳ್ಬೇಕು ಅಂತ ಹೇಳ್ತಿದ್ದಾರೆ. Collaborate closely with the sales team to ensure
ಟ್ರಾನ್ಸಿಷನ್ ಆಫ್ ಕ್ವಾಲಿಫಿಕೇಷನ್ ಲೀಡ್ ಸ್ಮೂತ್ ಅಂದರೆ ನಾವು ಸೇಲ್ಸ್ ಮಾಡಲ್ಲ, ಅಂದರೆ ಸ್ಟೂಡೆಂಟ್ಸ್ ಆ ಸೇಲ್ಸ್ ಟೀಮ್ ಅವ್ರು ಕಲೆಕ್ಟ್ ಮಾಡಿಕೊಟ್ಟಿರ್ತಾರಲ್ಲ ಆ ನಂಬರಿಗೆ ಕಾಲ್ ಮಾಡಿ ನಾವು ಹೇಳೋದು ಈ ಥರ ಇದೆ ತಗೊಳ್ಳಿ ಅಂತ. ಸೊ ನಾವು ಆ ಥರ ಸೇಲ್ಸ್ ಟೀಮ್ ಅವ್ರ ಜೊತೆ ಒಳ್ಳೆ ಕೊಲಾಬ್ರೇಷನ್ ಇಟ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ವೈ ಜಾನ್ ಏರ್ ಬ್ಲಾಕ್ ಅಂತ ಕೇಳ್ತಿದ್ದಾರೆ. ಗ್ರೋತ್ ಆಪರ್ಚುನಿಟಿ ಅಂತೆ. 6 to 10 ಮಂತ್ಸ್ ಅಷ್ಟರಲ್ಲೇ ಟೀಮ್ ಎಕ್ಸ್ಪ್ಯಾಂಡ್ ಅಂದರೆ ಪ್ರಮೋಷನ್ಸ್ ಎಲ್ಲ ಆಗುತ್ತಂತೆ ವಿತಿನ್ 6 to 10 ಮಂತ್ಸಲ್ಲಿ. ಆಲ್ ಸ್ಟಾರ್ ವುಮೆನ್ ಫಸ್ಟ್ ಟೀಮ್ ವಿತ್ ಓವರ್ 100 ಕೌನ್ಸಿಲರ್ ಲೆಡ್ ಬೈ ವುಮೆನ್ ಲೀಡರ್ಸ್ ಸ್ಪ್ರೆಡ್ ಅಕ್ರಾಸ್ ದ ಡೆಲ್ಲಿ ಆ್ಯಂಡ್ ಮುಂಬೈ ಗೆಟ್ ಐಡಿಯಲ್ ಸಪೋರ್ಟಿವ್ ಎನ್ವಿರಾನ್ಮೆಂಟ್. ಅಂದರೆ ವುಮೆನ್ಸ್ಗಳೇ ಜಾಸ್ತಿ ಇರೋದಂತೆ ಈ ಕಂಪ್ನೀಲಿ ಅಂತ ಹೇಳ್ತವ್ರೆ. ಮತ್ತು ಅಟ್ರಾಕ್ಟಿವ್ ಪರ್ಕ್ ಅಂಡ್ ಇನ್ಸೆಂಟಿವ್ಸ್. ಏರ್ ಬ್ಲಾಕ್ ಆಸ್ ಒನ್ ಆಫ್ ದ ಬೆಸ್ಟ್ ಇನ್ಸೆಂಟಿವ್ ಪಾಲಿಸಿ ಇನ್ ದ ಎಡ್ಟೆಕ್ ಯೂನಿವರ್ಸ್. ಟಾಪ್ 30% ಕೌನ್ಸಿಲರ್ ಅಟ್ ಏರ್ ಬ್ಲಾಕ್ ಮೇಕ್ ಎನಿವೇರ್ ಬಿಟ್ವೀನ್ 5,000 to 15,000 ಇನ್ಸೆಂಟಿವ್ ಎವ್ರಿ ಮಂತ್. ಆದರೆ 15,000 ಸ್ಯಾಲ್ರಿ ಅಲ್ದಲ್ಲೇ 15,000ವರೆಗೂ ಇನ್ಸೆಂಟಿವ್ಸ್ ಕೊಡ್ತಾವ್ರಂತೆ ಈ ಕಂಪ್ನಿಯವರು. ಸೊ ಅದರಿಂದ ಇದಕ್ಕೆ ಒಂದು ಬೆಸ್ಟ್ ಇನ್ಸೆಂಟಿವ್ಸಲ್ಲಿ ಬೆಸ್ಟ್ ಎಡ್ಟೆಕ್ ಅಂತ ಹೇಳ್ತವ್ರಂತೆ. Stable company with incredible culture, one of the handful education startup in the country to have demonstrated sustainable growth and investor interest ಅಂತ ಹೇಳ್ತವ್ರೆ. ಇವ್ರಿಂದ ವರ್ಕ್ ವಿತ್ ದ ಸೆಲ್ಲರ್ ಟೀಮ್. ಯಾವ ಟೀಮ್ ಅಂದರೆ ಗೋಲ್ಡ್ಮನ್ ಸ್ಯಾಚೋ, ಬೇನ್ ಅಂಡ್ ಕೋ, BCG ಕಾಲೇಜು, ಸಚೆಸ್ IIT, BTC ಈ ಥರ ಎಲ್ಲ ಕಂಪ್ನಿಗಳಲ್ಲಿ ಈ ಥರ ಸ್ಟೂಡೆಂಟ್ಸ್ಗಳು ಇವ್ರ ಹತ್ರ ಇದ್ದಾರಂತೆ. ಸೊ ಒಳ್ಳೆ ಆಪರ್ಚುನಿಟಿ ಕೂಡ ಹೌದು. ಈಗ ಈ ಜಾಬ್ಗೆ ಅಪ್ಲೈ ಮಾಡೋಣ. ಕೊಟ್ಟಿರೋ 2ನೇ ಲಿಂಕ್ ಓಪನ್ ಮಾಡಿದರೆ ಈ ಥರ ಕರ್ಕೊಂಡೋಗುತ್ತೆ ನೋಡಿ. ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಲೊಕೇಶನು, ರಿಮೋಟ್ ಲೊಕೇಶನು. ಇದಕ್ಕೆ ಅಪ್ಲೈ ಮಾಡೋಣ. ಇದ್ರ ಮೇಲೂ ಈಸಿ ಅಪ್ಲೈ ಕೊಡಿ. ಇಲ್ಲೂ ಅಷ್ಟೇ ಸೇಮು ನಮ್ಮದು ಇಮೇಲ್ ಅಡ್ರೆಸ್ಸು, ಕಂಟ್ರಿ ಕೋಡು ಮತ್ತು ಫೋನ್ ನಂಬರ್ ಕೊಟ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟು ಇಲ್ಲಿ ನಮ್ಮ ರೆಸ್ಯೂಮನ್ನ ಅಪ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟು ವಾಟ್ ಈಸ್ ಯುವರ್ ಇನ್ ಆ್ಯಂಡ್ ಸ್ಯಾಲ್ರಿ ಎವ್ರಿ ಮಂತ್ ಅಂತ ಕೇಳ್ತಿದ್ದಾರೆ. ನಾವು ಫ್ರೆಷರ್ಸ್ ಆಗಿದ್ದರೆ 0 ಅಂತಲೇ ಹಾಕೊಳ್ಳಿ. ನೀವೇನಾದ್ರು ಎಕ್ಸ್ಪೀರಿಯೆನ್ಸ್ ಇದೆ ಎಷ್ಟು ಬರ್ತಿದೆ ಅಷ್ಟು ಹಾಕ್ಕೊಂಡು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಟ್ಟಾದಮೇಲೆ ನಮ್ಗೆ ಈ ಥರ ಮೆಸೇಜ್ ಬರುತ್ತೆ. ಯುವರ್ ಅಪ್ಲಿಕೇಶನ್ ವಾಸ್ ಸೆಂಟ್ ಟು ಏರ್ ಬ್ಲಾಕ್ ಅಂತ ಇವ್ರ ಕಡೆಯಿಂದನೂ ಮೇಲ್ ಬರುತ್ತೆ. ಮತ್ತು ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮತ್ತು ಎಲಿಜಿಬಲ್ ಇದ್ದೀರಾ ಮತ್ತು ಯಾರ್ಯಾರು ನಿಮಗೆ ಗೊತ್ತಿರೋರು ಜಾಬ್ ಹುಡುಕ್ತಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಇದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ತೊಗೊಳ್ಳಿ. ಸೊ ಇದ್ರ ಲಿಂಕ್ನು ಡಿಸ್ಕ್ರಿಪ್ಷನಾಗಿ ಕೊಟ್ಟಿರ್ತೀನಿ. ಎಲ್ಲರೂ ಅಪ್ಲೈ ಮಾಡಿ. 2 ಜಾಬ್ಗೂ ಎಲ್ಲರೂ ಅಪ್ಲೈ ಮಾಡಿ. ಯಾರ್ಯಾರು ಇಂಟ್ರೆಸ್ಟ್ ಇದೆ, ಯಾರ್ಯಾರು ನೀಡ್ ಇದೆ, ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಎಲ್ಲರೂ ನೋಡ್ಕೊಂಡು ಅಪ್ಲೈ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್, ಟೇಕ್ ಕೇರ್.